ನಡೆಸಲಾಗಿದೆ. ಇನ್ನು ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡ ಜೆಸಿಬಿ ಮಂಜುನಾಥ್ ರೆಡ್ಡಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 90% ಬಿತ್ತನೆ ವಿಫಲವಾಗಿದ್ದು ಕೇವಲ 10% ಮಾತ್ರ ಬಿತ್ತನೆಯಾಗ್ತಾ ಇದೆ. ಆದ್ರಿಂದ ಸರ್ಕಾರ ತಕ್ಷಣವೇ ಜಿಲ್ಲೆಯನ್ನ ಬರಗಾಲ ಪೀಡಿತ ಜಿಲ್ಲೆಯನ್ನಾಗಿ ಘೋಷಿಸಬೇಕು. ಕೇಂದ್ರ ಹಾಗೆ ರಾಜ್ಯ ಸರ್ಕಾರಗಳು ಬರ ಪರಿಹಾರ ನಿಧಿಯಿಂದ ಪ್ರತಿ ಎಕರೆಗೆ 50,000 ರೂಪಾಯಿ ಪರಿಹಾರ ಧನವನ್ನ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಅಲ್ಲದೆ ರಸಗೊಬ್ಬರಗಳ ಬೆಲೆ ಕಡಿಮೆ ಮಾಡಿ ರೈತರಿಗೆ ರಸಗೊಬ್ಬರ ಹಾಗೆ ಬಿತ್ತನೆ ಬೀಜಗಳನ್ನ ರಿಯಾಯಿತಿ ದರದಲ್ಲಿ ಪೂರೈಸಬೇಕು. ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡೋದರ ಜೊತೆಗೆ ಸಹಕಾರ ಬ್ಯಾಂಕ್ಗಳಿಗೆ ಬಡ್ಡಿ ರಹಿತ ಸಾಲವನ್ನ ನೀಡಬೇಕು. ಹಾಗೆ ಜಾನುವಾರುಗಳಿಗೆ ಗೋಶಾಲೆಗಳನ್ನ ತೆರೆದು ಬರ ನಿರ್ವಹಣೆ ಮಾಡಬೇಕು ಎಂದು ಒತ್ತಾಯಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಅಖಿಲ ಕರ್ನಾಟಕ ರೈತ ಸಂಘಟನೆಯ ಪದಾಧಿಕಾರಿಗಳಾದ ಲಕ್ಷ್ಮೀನಾರಾಯಣ ರೆಡ್ಡಿ, ನರಸಿಂಹಪ್ಪ, ರವಿಚಂದ್ರ ರೆಡ್ಡಿ, ಶ್ರೀನಿವಾಸಯ್ಯ, ಶ್ರೀರಾಮಪ್ಪ ಸೇರಿದಂತೆ ಹಲವು ರೈತ ಮುಖಂಡರು ಭಾಗವಹಿಸಿದರು. ಅದೇ ರೀತಿಯಾಗಿ ಈ ಒಂದು ಪ್ರತಿಭಟನಾ ಸಭೆಗೆ ರಾಮರೆಡ್ಡಿ ಅವರು ಅದೇ ರೀತಿಯಾಗಿ ರೈತರ ಎಲ್ಲಾ ರೀತಿಯ ಸಾಲ ಮನ್ನಾ ಈ ಕೂಡಲೇ ಮಾಡಲೇಬೇಕು. ರೈತರು ಬಂಗಾರ ಅಡ ಇಟ್ಟು ತೆಗೆದುಕೊಂಡಿರ್ತಕ್ಕಂಥ ಸಾಲವನ್ನು ಈ ಕೂಡಲೇ ಮನ್ನಾ ಮಾಡಲೇಬೇಕು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅಖಿಲ ಕರ್ನಾಟಕ ರೈತ ಸಂಘಟನೆ ಚಿಕ್ಕಬಳ್ಳಾಪುರ ಜಿಲ್ಲಾ ಸಮಿತಿ ವತಿಯಿಂದ ಈ ದಿನ ನಾವು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ. ವಿಷಯ ಅಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಂದಿಗೂ ಸುಮಾರು 30-40 ವರ್ಷಗಳಿಂದ ಹಿಡಿದು ಇದುವರೆಗೆ ಎಂದೂ ಕಂಡು ಕಾಣರಿಯದಂತಹ ಒಂದು ಬರ ಪರಿಸ್ಥಿತಿ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಆವರಿಸಿದೆ. 95%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಈಗ ಬಿತ್ತನೆ ಆಗಿಲ್ಲ. ಸುಮಾರು 75% ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ರೈತ ಬಾಂಧವರು ಇವತ್ತು ಮಳೆಯಾಶ್ರಿತ ಬೆಳೆಗಳನ್ನ ಬೆಳೀತಾ ಇದ್ದಾರೆ. 95%ಕ್ಕಿಂತ ಹೆಚ್ಚು ಪ್ರದೇಶದಲ್ಲಿ ಈಗಾಗಲೇ ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಈ ಪರಿಸ್ಥಿತಿ ಸುಮಾರು 30-40 ವರ್ಷಗಳಿಂದ ನಮ್ಮ ಜಿಲ್ಲೆ ಕಂಡಿಲ್ಲ ಅಂತ ಎಲ್ಲ ಹಿರಿಯರು, ಅಧಿಕಾರಿಗಳು, ಅಂಕಿಅಂಶಗಳು ಹೇಳ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಬಹುಪಾಲು ರೈತರನ್ನ ಉಳಿಸಬೇಕಾದಂತ ಜವಾಬ್ದಾರಿ ಇವತ್ತು ಸರ್ಕಾರಗಳಿಗಿದೆ. ಆದ್ರೆ ಇದುವರೆಗೂ ಕೂಡ ಸರ್ಕಾರಗಳು ಈ ವಿಷಯದ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುದಿಲ್ಲ, ಗಂಭೀರವಾಗಿ ಯಾವುದೇ ರೀತಿಯ ಕ್ರಮಗಳನ್ನ ಮಾಡ್ತಾ ಇಲ್ಲ. ಆದ್ರಿಂದ ಅಖಿಲ ಕರ್ನಾಟಕ ರೈತ ಸಂಘಟನೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಒಂದು ಪ್ರತಿಭಟನೆ ಮುಖಾಂತರ ಇವತ್ತು ದಾಖಲೆ ಮಾಡ್ಲಿಕ್ಕಾಗಿ ನಾವು ಇವತ್ತೆಲ್ಲರೂ ಕೂಡ ನಮ್ಮ ರೈತ ಬಾಂಧವರ ನಾಯಕತ್ವದಲ್ಲಿ ಕೇವಲ ಇವತ್ತು ಮುಖಂಡರಷ್ಟೇ ಇವತ್ತು ಇಲ್ಲಿ ಹಾಜರಾಗಿದೆ. ಆದ್ರಿಂದ ಈ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲಾ ರೈತರನ್ನ ಉಳಿಸುವ ನಿಟ್ಟಿನಲ್ಲಿ ಇಲ್ಲಿ ಬರ ಪರಿಸ್ಥಿತಿಯನ್ನ ನಿಭಾಯಿಸಲು ಬೇಕಾದಂತಹ ಉಪಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ಒತ್ತಾಯ ಮಾಡ್ಲಿಕ್ಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಜಿಲ್ಲೆಯಲ್ಲಿ ಈ ತಕ್ಷಣ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಗೋಶಾಲೆಗಳ